జట్టిల్లు పేరు కాన్ని స్టైలే వేరు పెళ్లి కీడుంటే చాలు పంతులతో పనే లేదు. ಇದು ಪಬ್ಲಿಕ್ ನೆಕ್ಸ್ಟ್ ಎಕ್ಸ್ಕ್ಲೂಸಿವ್ ಸುದ್ದಿ. ರೀಲ್ಸ್ಗಾಗಿ ರೈಲಿನಲ್ಲಿಯೇ ಕುಣಿದು ಕುಪ್ಪಳಿಸಿದ ರೈಲ್ವೆ ಇಲಾಖೆ ಟಿಕೆಟ್ ಪರೀಕ್ಷಕರು ಅಂದ್ರೆ ಟಿಟಿಇಗಳು. ಇದು ಹುಬ್ಬಳ್ಳಿಯ ವಂದೇ ಭಾರತ ರೈಲಿನಲ್ಲಿ ನಡೆದಿದ್ದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ವೈರಲ್ ಆಗಿದೆ. ರೈಲ್ವೆ ಇಲಾಖೆಯ ರೈಲ್ವೆ ಟಿಕೆಟ್ ಪರೀಕ್ಷಕರು ರೈಲಿನಲ್ಲಿಯೇ ಕುಣಿದು ಕುಪ್ಪಳಿಸಿದ್ದಾರೆ. ಅದರ ವಿಡಿಯೋಗಳು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇತ್ತೀಚೆಗೆ ಕೆಲಸದ ವೇಳೆಯಲ್ಲಿ 5-6 ಜನ ಟಿಟಿಇಗಳು ಚಲಿಸುತ್ತಿರುವ ವಂದೇ ಭಾರತ ರೈಲೊಂದರಲ್ಲಿ ಡ್ಯಾನ್ಸ್ ಮಾಡಿ ಮೋಜು ಮಸ್ತಿ ಮಾಡಿದ್ದಾರೆ. ಈ ರೀತಿ ಇವರು ತೊಡಗಿರುವುದು ಸರಿನಾ ಎಂಬ ಪ್ರಶ್ನೆ ಜೊತೆಗೆ ವ್ಯಾಪಕ ಟೀಕೆಗಳು ಕೇಳಿ ಬರ್ತಾ ಇವೆ. ರೈಲ್ವೆ ಇಲಾಖೆ ದೊಡ್ಡ ಪ್ರಮಾಣದಲ್ಲಿ ರೈಲ್ವೆ ಟಿಕೆಟ್ ಪರೀಕ್ಷಕರ ಕೊರತೆ ಎದುರಿಸುತ್ತಿದೆ. ಇದೇ ಕಾರಣಕ್ಕೆ ಕೆಲವು ರೈಲುಗಳು ಟಿಟಿಇಗಳು ಇಲ್ಲದೆ ಸಂಚರಿಸುತ್ತವೆ. ಸಿಬ್ಬಂದಿ ಕೊರತೆ ಪರಿಣಾಮ ಎಲ್ಲ ರೈಲುಗಳ ಟಿಕೆಟ್ ಪರಿಶೀಲನೆ ಕಷ್ಟ ಸಾಧ್ಯ ಎನ್ನುವ ಮಾತುಗಳನ್ನು ರೈಲ್ವೆ ಅಧಿಕಾರಿಗಳೇ ಒಪ್ಪಿಕೊಳ್ಳುತ್ತಾರೆ. ಆದರೆ ಇದಕ್ಕೆ ವ್ಯತಿರಿಕ್ತ ಎನ್ನುವಂತೆ ಇತ್ತೀಚೆಗೆ ಹುಬ್ಬಳ್ಳಿ ಪುಣೆ ವಂದೇ ಭಾರತ್ ರೈಲಿನಲ್ಲಿ ಪುರುಷ ಮಹಿಳೆಯರು ಸೇರಿ 6-7 ಟಿಟಿಇಗಳು ಒಂದೆಡೆ ಸೇರಿ ಮೋಜು ಮಸ್ತಿ ಮಾಡ್ತಾ ಇರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. పంతులతో పనే లేదు. ವೈರಲ್ ಆದ ವಿಡಿಯೋಗಳಲ್ಲಿ ರೈಲ್ವೆಯ ಒಂದೇ ಕೋಚ್ನಲ್ಲಿ ಹಿರಿಯ ಟಿಟಿಇ ಒಬ್ಬರು ಮಹಿಳಾ ಟಿಟಿಗಳೊಂದಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಲ್ಲದೆ ಮಹಿಳಾ ಟಿಟಿಇ ಮತ್ತು ಇತರ ಸಿಬ್ಬಂದಿಯನ್ನ ಕೈ ಹಿಡಿದು ಎಳೆದು ತಂದು ಕುಣಿಯುವಂತೆ ಪ್ರಚೋದಿಸುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಇದು ಸಹಜವಾಗಿ ರೈಲ್ವೆ ನೌಕರರ ಆಕ್ರೋಶಕ್ಕೆ ಕಾರಣವಾಗಿದೆ. చిన్నదో రాములోరి గుడికొచ్చే చిన్నదో చిన్నదే. నిల్లుతాను ಇವರು ರೈಲ್ವೆ ಸಮವಸ್ತ್ರದಲ್ಲಿಯೇ ಬಾಲಿವುಡ್ ಮತ್ತು ಟಾಲಿವುಡ್ ಹಾಡುಗಳಿಗೆ ಡ್ಯಾನ್ಸ್ ಮಾಡಿದ್ದು ಎಲ್ಲ ಟಿಟಿಇಗಳು ಅದರಲ್ಲೂ ಮಹಿಳಾ ಟಿಟಿಇಗಳೊಂದಿಗೆ ಒಂದೆಡೆ ಸೇರಿ ಕುಣಿಯುತ್ತಿರೋದು ಎಷ್ಟರ ಮಟ್ಟಿಗೆ ಸರಿ? ಈ ಹಿಂದೆ ಬೆಂಗಳೂರಲ್ಲಿ ರೈಲಿನಲ್ಲಿ ಹಾಡುಗಳಿಗೆ ಹೆಜ್ಜೆ ಹಾಕಿದ್ದ ಟಿಟಿಇ ಒಬ್ಬರನ್ನ ಅಮಾನತು ಮಾಡಲಾಗಿತ್ತು. ಈ ಬಗ್ಗೆ ಮೇಲಾಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.
ఆపురుపై డాన్స్ పాట అయిపోయింది.